ಒಂದು ಕಾಲದಲ್ಲಿ ತುಂಬಾ ಸುಂದರವಾದ ಒಂದು ರಾಜ್ಯ ಇತ್ತು. ಆ ರಾಜ್ಯದಲ್ಲಿ ಹಸಿರಿನಿಂದ ಕೂಡಿದ ಹೊಲಗಳು, ಸಂತೋಷದಿಂದ ಬದುಕುತ್ತಿದ್ದ ಜನರು ಮತ್ತು ಶಾಂತಿಯಿಂದ ತುಂಬಿದ ಜೀವನ ಇತ್ತು. ಆ ರಾಜ್ಯಕ್ಕೆ ಒಬ್ಬ ಉತ್ತಮವಾದ ರಾಜ ಇದ್ದನು. ರಾಜನ ಪಕ್ಕದಲ್ಲಿ ಅವನಿಗೆ ಸಹಾಯ ಮಾಡುವ ಒಬ್ಬ ಬುದ್ಧಿವಂತ ಮತ್ತು ನಿಷ್ಠಾವಂತ ಮಂತ್ರಿ ಇದ್ದನು. ರಾಜ ತುಂಬಾ ದಯಾಳು, ನ್ಯಾಯಪ್ರಿಯ ಮತ್ತು ಬುದ್ಧಿವಂತನಾಗಿದ್ದನು. ಬಡ ಜನರ ಕಷ್ಟಗಳನ್ನು ಕೇಳಿ ಅವರ ಸಮಸ್ಯೆಗಳನ್ನು ಪರಿಹರಿಸುವುದು ಅವನ ದೈನಂದಿನ ಕೆಲಸವಾಗಿತ್ತು. ತನ್ನ ಬಳಿ ಇದ್ದ ಸಂಪತ್ತನ್ನು ಕೂಡ ಅವನು ದಾನವಾಗಿ ಬಡವರಿಗೆ ನೀಡುತ್ತಿದ್ದನು. ಜನರೆಲ್ಲ ರಾಜನನ್ನು ತುಂಬಾ ಪ್ರೀತಿಸುತ್ತಿದ್ದರು. ಆದರೆ ಆ ರಾಜನಿಗೆ ಒಬ್ಬನೇ ಮಗ ಇದ್ದನು. ದುರದೃಷ್ಟವಶಾತ್ ಅವನು ಕಠಿಣ ಮನಸ್ಸಿನವನು ಮತ್ತು ಅಹಂಕಾರಿಯೂ ಆಗಿದ್ದನು. ಅವನು ಕೇವಲ ಮಂತ್ರಿ, ನಮ್ಮ ರಾಜ ಮನೆತನಕ್ಕೆ ಸೇರಿದವನು ಅಲ್ಲ, ಅವನನ್ನು ದೂರ ಇಡಬೇಕು ಎಂಬ ಕೆಟ್ಟ ಯೋಚನೆಗಳು ಅವನ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದವು. ರಾಜ ಬಡವರಿಗೆ ದಾನ ಮಾಡುತ್ತಿದ್ದುದನ್ನು ಕಂಡು ರಾಜನ ಮಗನಿಗೆ ತುಂಬಾ ಕೋಪ ಬರುತ್ತಿತ್ತು. ನಮ್ಮ ಖಜಾನೆ ಖಾಲಿಯಾಗಲು ನೀವೇ ಕಾರಣ ಎಂದು ಹೇಳಿದನು. ಅವನು ಗುಪ್ತವಾಗಿ ಹೋಗಿ ಬಡ ಜನರನ್ನು ಲೂಟಿ ಮಾಡುತ್ತಿದ್ದನು, ಜನರನ್ನು ಹೊಡೆದು ಭಯ ಹುಟ್ಟಿಸುತ್ತಿದ್ದನು, ಅವರ ಮನೆಗಳನ್ನು ಧ್ವಂಸ ಮಾಡುತ್ತಿದ್ದನು. ಎಲ್ಲರೂ ಭಯಭೀತರಾಗಿ ಎದ್ದು ಬಿದ್ದು ಓಡತೊಡಗಿದರು. ಈ ವಿಷಯಗಳು ಒಂದೊಂದಾಗಿ ರಾಜನಿಗೆ ತಿಳಿಯಿತು. ರಾಜನು ತನ್ನ ಮಗನನ್ನು ಕರೆದು ಎಷ್ಟೋ ಬುದ್ಧಿವಾದ ಹೇಳಿದನು. ಆದರೆ ಅವನ ಮಗ ಕೇಳುವ ಸ್ಥಿತಿಯಲ್ಲೇ ಇರಲಿಲ್ಲ. ಒಂದು ದಿನ ರಾಜನು ದುಃಖದಿಂದ ಮಂತ್ರಿಯ ಬಳಿ ಹೇಳಿದನು, ನನ್ನ ಮಗನೇ ಈ ರಾಜ್ಯವನ್ನು ಹಾಳು ಮಾಡುತ್ತಿದ್ದಾನೆ. ಆದರೆ ಒಬ್ಬನೇ ಮಗನಾಗಿದ್ದರಿಂದ ತುಂಬಾ ಪ್ರೀತಿಯಿಂದ ಬೆಳೆಸಿ ತಪ್ಪು ಮಾಡಿದೆ. ಹಾಗೆ ಹೇಳಿ ರಾಜನು ಅಸ್ವಸ್ಥನಾದನು. ಆ ಅಸ್ವಸ್ಥತೆಯಿಂದ ತನ್ನ ಜೀವವನ್ನು ಕಳೆದುಕೊಂಡನು. ರಾಜನ ಸಾವಿನ ನಂತರ ಅವನ ಮಗನೇ ರಾಜನ ಪಟ್ಟಕ್ಕೆ ಏರಿದನು. ಈಗ ನಾನು ಹೇಳಿದಂತೆ ಎಲ್ಲವೂ ನಡೆಯಬೇಕು ಎಂಬ ಅಹಂಕಾರ ಅವನಲ್ಲಿತ್ತು. ರಾಜ್ಯವೆಲ್ಲ ದುಃಖದಲ್ಲಿ ಮುಳುಗಿತು. ಅವನು ಮಂತ್ರಿಯನ್ನು ಇನ್ನೂ ಹೆಚ್ಚು ಅವಮಾನಿಸಿದನು. ಈ ಒಳಗಿನ ಕಲಹಗಳು ಶತ್ರುಗಳಿಗೆ ಗೊತ್ತಾಯಿತು. ಅವರು ಸಂಚು ರೂಪಿಸಿದರು. ಅದರ ಜೊತೆ ಯುದ್ಧಕ್ಕೆ ಯೋಜನೆ ಮಾಡಿದರು. ಶತ್ರುಗಳು ತಮ್ಮಲ್ಲಿರುವ ಎಲ್ಲಾ ಆಯುಧಗಳನ್ನು ಹೊತ್ತುಕೊಂಡು, ಯಾವುದೇ ಮುನ್ಸೂಚನೆ ಇಲ್ಲದೆ ಯುದ್ಧಕ್ಕೆ ದೊಡ್ಡ ಸೈನ್ಯದೊಂದಿಗೆ ಬಂದರು. ಈ ಸಮಯದಲ್ಲಿ ರಾಜನಿಗೆ ಜೀವನ್ಮರಣ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಬಂತು. ಎಲ್ಲಾ ಶತ್ರುಗಳು ರಾಜನ ಜೀವ ತೆಗೆಯುವ ಕಾತುರದಲ್ಲಿದ್ದರು. ರಾಜನು ಅಸಹಾಯಕತೆಯಿಂದ ಅತ್ತನು. ಇದೇ ಸಮಯದಲ್ಲಿ ಮಂತ್ರಿಯು ತನ್ನ ಪ್ರಾಣವನ್ನು ಪಣಕ್ಕಿಟ್ಟು, ಹಿಂದೆ ನಡೆದ ಎಲ್ಲಾ ಅವಮಾನಗಳನ್ನು ನೆನಪಿನಲ್ಲಿಡದೆ ರಾಜನ ಪ್ರಾಣವನ್ನು ಕಾಪಾಡಿದನು. ಆ ಕ್ಷಣದಲ್ಲಿ ರಾಜನಿಗೆ ತನ್ನ ತಪ್ಪುಗಳು ಅರಿವಾದವು. ಅವನು ಮಂತ್ರಿಯ ಮುಂದೆ ತಲೆಬಾಗಿ ಜನರ ಮುಂದೆ ಕ್ಷಮೆ ಯಾಚಿಸಿದನು. ಕಠಿಣ ಯುದ್ಧದ ನಂತರ ರಾಜ ಮತ್ತು ಮಂತ್ರಿ ಸೇರಿ ಶತ್ರುಗಳನ್ನು ಸೋಲಿಸಿದರು. ರಾಜ್ಯಕ್ಕೆ ವಿಜಯ ದೊರಕಿತು. ನಾನು ನನ್ನ ತಂದೆಯಂತೆ ಒಳ್ಳೆಯ ರಾಜನಾಗುತ್ತೇನೆ ಎಂದು ಎಲ್ಲರ ಬಳಿ ಮಾತು ಕೊಟ್ಟನು. ಆ ದಿನದಿಂದ ಅವನು ನ್ಯಾಯದಿಂದ ಆಡಳಿತ ನಡೆಸಿದನು. ಬಡವರನ್ನು ಕಾಪಾಡಿದನು. ಮಂತ್ರಿಗೆ ಯೋಗ್ಯವಾದ ಗೌರವ ನೀಡಿದನು. ಹೀಗೆ ಒಬ್ಬ ಕೆಟ್ಟ ರಾಜನ ಮಗ ಒಬ್ಬ ಒಳ್ಳೆಯ ಮತ್ತು ಜವಾಬ್ದಾರಿಯುತ ರಾಜನಾಗಿ ಬದಲಾಗಿದನು. ಕಥೆಯ ಪಾಠ: ಅಹಂಕಾರ ನಾಶಕ್ಕೆ ದಾರಿ, ನಿಷ್ಠೆ ಮತ್ತು ಕ್ಷಮೆ ವಿಜಯಕ್ಕೆ ದಾರಿ.